ಸರಿ. ಇದನ್ನು ವಿವರವಾಗಿ ಬಿಡಿಸಿ ನೋಡೋಣ ಬನ್ನಿ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಒಂದು ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಆಕ್ಚುಲಿ ಇವತ್ತಿನ ದತ್ತಾಂಶ ಧನುಸ್ಸು ರಾಶಿಯ ಏಪ್ರಿಲ್ 2026ರ ಭವಿಷ್ಯವಾಣಿಗಳು ಮತ್ತು ಗ್ರಹಗತಿಗಳ ಮಾರ್ಗದರ್ಶನದ ಬಗ್ಗೆ ಇದೆ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಕರೆಕ್ಟ್. ಮತ್ತೆ ನಾವಿಲ್ಲಿ ಮೊದಲೇ ಒಂದು ವಿಷಯ ಸ್ಪಷ್ಟಪಡಿಸಬೇಕು. ಈ ಡೀಪ್ ಡೈವ್ನಲ್ಲಿ ನಾವು ಯಾವುದೇ ನಿರ್ದಿಷ್ಟ ನಂಬಿಕೆ ಅಥವಾ ಜ್ಯೋತಿಷ್ಯದ ಪರವಿರೋಧ ಚರ್ಚೆ ಮಾಡ್ತಾ ಇಲ್ಲ. ಖಂಡಿತ ಇಲ್ಲ. ಬದಲಾಗಿ ಈ ಮೂಲ ಸಾಮಗ್ರಿಯಲ್ಲಿ ಗ್ರಹಗಳ ಸ್ಥಾನಗಳನ್ನು ಆಧರಿಸಿ ಆರ್ಥಿಕತೆ, ಆರೋಗ್ಯ ಮತ್ತು ವೃತ್ತಿಜೀವನದ ಮೇಲೆ ಆಗುವ ಪ್ರಭಾವಗಳನ್ನು ಹೇಗೆ ವಿಶ್ಲೇಷಣೆ ಮಾಡಿದ್ದಾರೆ ಅನ್ನೋದನ್ನ ಮಾತ್ರ ನಾವು ವಸ್ತುನಿಷ್ಠವಾಗಿ ನೋಡ್ತಾ ಇದ್ದೀವಿ. ನಿಜ. ಸೊ ಈ ದತ್ತಾಂಶದ ಪ್ರಕಾರ ಏಪ್ರಿಲ್ ತಿಂಗಳು ಒಂಥರ ರೋಲರ್ ಕೋಸ್ಟರ್ ಇದ್ದ ಹಾಗೆ ಅಲ್ವಾ? ಅಂದ್ರೆ ಆರಂಭದಲ್ಲಿ ಸವಾಲುಗಳು, ಆಮೇಲೆ ಪರಿಹಾರ, ಕೊನೆಗೆ ಶುಭ ಫಲಿತಾಂಶ. ಹೌದು ಹೌದು. ಆರಂಭದಲ್ಲಿ ಎಲ್ಲವೂ ಕೈಮೀರಿ ಹೋಗ್ತಿದೆ ಅನ್ನೋ ಆತಂಕ, ಮಧ್ಯದಲ್ಲಿ ಅಚ್ಚರಿಯ ಪರಿಹಾರಗಳು, ಇದು ನಿಜಕ್ಕೂ ಆಸಕ್ತದಾಯಕವಾಗಿದೆ. ಹಾಗಾದ್ರೆ ಮೊದಲು ಈ ಆಕಾಶದಲ್ಲಿ ನಡೆಯುವ ಬೃಹತ್ ಟ್ರಾಫಿಕ್ ಜಾಮ್, ಅಂದ್ರೆ ಈ ಗ್ರಹಗಳ ಸಂಕೀರ್ಣ ಚಲನೆಯನ್ನ ಅರ್ಥ ಮಾಡ್ಕೊಳ್ಳೋಣ. ಆ ಟ್ರಾಫಿಕ್ ಜಾಮ್ ಅನ್ನೋ ಪದ ಆಕ್ಚುಲಿ ಇಲ್ಲಿಗೆ ಪರ್ಫೆಕ್ಟ್ ಆಗಿದೆ ಅಲ್ವಾ? ದತ್ತಾಂಶ ನೋಡಿದ್ರೆ ಧನುಸ್ಸು ರಾಶಿಯ ಅಧಿಪತಿ ಗುರು ಮಿಥುನ ರಾಶಿಯಲ್ಲಿದ್ದಾನೆ, ಅಂದ್ರೆ 7ನೇ ಮನೆಯಲ್ಲಿ. ಶನಿ ಬಂದು ಮೀನ ರಾಶಿಯಲ್ಲಿದ್ದಾನೆ. ಇದನ್ನ ಅರ್ಧಾಷ್ಟಮ ಶನಿ ಅಂತ ಕರೀತಾರೆ. ಮತ್ತೆ ಸೂರ್ಯ ಅಂದ್ರೆ ರವಿ ಏಪ್ರಿಲ್ 13ರವರೆಗೆ ಮೀನರಾಶಿಯಲ್ಲೇ ಇದ್ದು 14ನೇ ತಾರೀಖಿನಿಂದ ಮೇಷರಾಶಿಗೆ ಬರ್ತಾನೆ. ಓ, ಅಂದ್ರೆ 5ನೇ ಮನೆಗೆ. ಮತ್ತೆ ಬುಧನ ಚಲನೆ ಕೂಡ ಬಹಳ ವೇಗವಾಗಿದೆ ನೋಡಿ. 10ನೇ ತಾರೀಖಿನವರೆಗೂ ಕುಂಭದಲ್ಲಿದ್ದು 11ರಿಂದ ಮೀನರಾಶಿಗೆ ಹೋಗ್ತಾನೆ. ಇಲ್ಲಿ ಬುಧನನ್ನ ನೀಚ ಸ್ಥಾನದಲ್ಲಿ ಅಥವಾ ದುರ್ಬಲ ಅಂತ ಹೇಳಲಾಗಿದೆ. ಹೌದು. ಇದರ ಜೊತೆಗೆ ಶುಕ್ರ, ರಾಹು, ಕೇತು ಮತ್ತೆ ಕುಜ ಕೂಡ ತಮ್ಮ ಸ್ಥಾನಗಳನ್ನ ಬದಲಾಯಿಸ್ತಾ ಇದ್ದಾರೆ. ಇದು ಒಂಥರ ನಾಟಕದ ವೇದಿಕೆ ಮೇಲೆ ಪಾತ್ರಧಾರಿಗಳು ದಿಢೀರಂತ ತಮ್ಮ ಜಾಗ ಬದಲಾಯಿಸಿದ ಹಾಗೆ ಕಾಣುತ್ತೆ. ಕರೆಕ್ಟ್. ನನಗೂ ಅದೇ ಅನಿಸ್ತು. ಒಂದು ಬ್ರಹ್ಮಾಂಡದ ಚದುರಂಗದ ಆಟ ಇದ್ದ ಹಾಗೆ. ಇಷ್ಟೊಂದು ಗ್ರಹಗಳು ಒಮ್ಮೆಲೆ ಗುಂಪು ಕೂಡಿಲಾಗ ಘರ್ಷಣೆ ಆಗೋದು ಸಹಜ. ಅತ್ತಿರುವ ಆಸಕ್ತಿದಾಯಕ ಅಂಶ ಏನಪ್ಪಾ ಅಂದ್ರೆ, ಈ ಎಲ್ಲ ಗ್ರಹಗಳು ಏಕಕಾಲದಲ್ಲಿ ಸ್ಥಾನ ಬದಲಾಯಿಸೋದ್ರಿಂದಲೇ ಏಪ್ರಿಲ್ ತಿಂಗಳು ಆರಂಭದಲ್ಲಿ ಕಠಿಣ ಮತ್ತು ಅಂತ್ಯದಲ್ಲಿ ಸುಗಮವಾಗಿರುತ್ತೆ ಅಂತ ಹೇಳಿರೋದು. ಹಾಗಾದ್ರೆ ಈ ಆಕಾಶದಲ್ಲಿ ಆಗುವ ಬದಲಾವಣೆಗಳು ನಮ್ಮ ಜೇಬಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ. ದತ್ತಾಂಶದಲ್ಲಿ 4ನೇ ಮನೆಯ ಪ್ರಭಾವದ ಬಗ್ಗೆ ಬಹಳ ಒತ್ತಿ ಹೇಳಿದ್ದಾರೆ. ಹೌದು. ಆಕ್ಚುಲಿ 4ನೇ ಮನೆಯಲ್ಲಿ ಕುಜ, ಶನಿ, ರವಿ ಮತ್ತು ನೀಚ ಸ್ಥಾನದಲ್ಲಿರುವ ಬುಧ ಒಟ್ಟಿಗೆ ಸೇರ್ತಾರೆ. ಇಷ್ಟೊಂದು ಶಕ್ತಿಗಳು ಒಂದೇ ಕಡೆ ಸೇರಿದಾಗ ಖರ್ಚು ವಿಪರೀತ ಆಗತ್ತೆ ಅಂತ ಉಲ್ಲೇಖಿಸಲಾಗಿದೆ. ಅಂದ್ರೆ ವಿಶೇಷವಾಗಿ ವಾಹನಗಳ ರಿಪೇರಿ ಮತ್ತೆ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಅನಿರೀಕ್ಷಿತ ಖರ್ಚು ಬರುತ್ತೆ ಅಂತ. ಮತ್ತೆ ತಾಯಿಯ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು. ಖಂಡಿತ. ಜೊತೆಗೆ ಆಸ್ತಿ ಖರೀದಿ ಅಥವಾ ಮಾರಾಟಕ್ಕೆ ಇದು ಸೂಕ್ತ ಸಮಯ ಅಲ್ಲ. ಮನೆ ನಿರ್ಮಾಣ ಮಾಡ್ತಾ ಇದ್ರೆ ಲೇಬರ್ ಸಮಸ್ಯೆಗಳು ಬರಬಹುದು. ಸೊ ಕಾಮಗಾರಿನ ನಿಧಾನ ಮಾಡೋದು ಒಳ್ಳೇದು ಅಂತ ಪ್ರಾಯೋಗಿಕ ಸಲಹೆ ಕೂಡ ಇದೆ. ಆದ್ರೆ ನನ್ಗಿಲ್ಲಿ ಒಂದು ಸಣ್ಣ ಡೌಟ್ ಇದೆ. ನಾನೊಂದು ಪ್ರಶ್ನೆ ಕೇಳ್ಬೋದಾ? ಖಂಡಿತ ಕೇಳಿ. ಈಗ ಬುಧಗ್ರಹ ಆಕಾಶದಲ್ಲಿ ಎಲ್ಲೋ ದುರ್ಬಲವಾಗಿದೆ ಎಂದ ಮಾತ್ರಕ್ಕೆ ನಮ್ಮ ಮನೇಲಿರೋ ಆಸ್ತಿಪತ್ರಗಳು ತಾನಾಗಿ ಹರಿದು ಹೋಗುತ್ತಾ? ಅಥವಾ ನಮ್ಮ ಕರಾರು ಪತ್ರಗಳು ತಾನಾಗಿಯೇ ಹಾಳಾಗುತ್ತಾ? ಖಂಡಿತ ಇಲ್ಲ. ಇದರ ಒಟ್ಟಾರೆ ಅರ್ಥ ಬೇರೆ ಇರಬೇಕು ಅಲ್ವಾ? ಬಹುಶಃ ನಾವು ನಮ್ಮ ಕಮ್ಯುನಿಕೇಷನ್ನಲ್ಲಿ ಹೆಚ್ಚು ಶಿಸ್ತುಬದ್ಧವಾಗಿರಬೇಕು ಅನ್ನೋ ಮಾನಸಿಕ ಎಚ್ಚರಿಕೆ ಇರಬಹುದಾ ಇದು? ನೀವ್ ಹೇಳಿದ್ದು 100% ಸತ್ಯ. ಜ್ಯೋತಿಷ್ಯದಲ್ಲಿ ಬುಧನಿಗೂ ಮತ್ತೆ ಮನುಷ್ಯನ ಸಂವಹನ ಅಥವಾ ಕಾಗ್ನಿಷನ್ಗೂ ನೇರ ಸಂಬಂಧ ಕಲ್ಪಿಸಲಾಗಿದೆ. ಬುಧ ದುರ್ಬಲ ಅಂದ್ರೆ ಆ ಟೈಮ್ನಲ್ಲಿ ನಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. ಓಹ್, ಅಂದ್ರೆ ಕಾಗ್ನಿಟಿವ್ ಫಾಗ್ ಅಂತಾರಲ್ಲ, ಆತರ. ಅದೇ. ಏಕಾಗ್ರತೆ ಕಡಿಮೆ ಆಗೋದು, ಬೇರೆಯವರ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಥರ್ಡ್ ಪರ್ಸನ್ನನ್ನ ಕುರುಡಾಗಿ ನಂಬಿ ಮೋಸ ಹೋಗುವ ಸಾಧ್ಯತೆ ಹೆಚ್ಚಿರುತ್ತೆ. ವಾವ್. ಅಂದ್ರೆ ದಾಖಲೆಗಳಿಗೆ ಸಹಿ ಹಾಕುವ ಮುನ್ನ 10 ಬಾರಿ ಓದಿ ಅನ್ನೋದು ಕೇವಲ ಗ್ರಹದೋಷದ ಪರಿಹಾರ ಅಲ್ಲ, ಅದೊಂದು ಅತ್ಯುತ್ತಮ ಎಚ್ಚರಿಕೆ. ಕರೆಕ್ಟ್. ಇನ್ನು ಇದೇ 4ನೇ ಮನೆಯ ವಿಚಾರ ನಮ್ಮ ದೈಹಿಕ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತೆ ಅನ್ನೋದು ಮತ್ತೊಂದು ಕುತೂಹಲಕಾರಿ ಅಂಶ. ಹೌದು. ದತ್ತಾಂಶದಲ್ಲಿ ಎದೆ ಮತ್ತು ಹೃದಯದ ಆರೋಗ್ಯದ ಬಗ್ಗೆ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಈಗಾಗಲೇ ಅಸ್ಥಮಾ, ಎದೆನೋವಿರೋರು ಕಡ್ಡಾಯವಾಗಿ ಚೆಕಪ್ ಮಾಡಿಸ್ಕೋಬೇಕು ಅಂತ. ಜೊತೆಗೆ ಮಧುಮೇಹ ಅಂದ್ರೆ ಶುಗರ್, ಥೈರಾಯ್ಡ್, ಮೂತ್ರಪಿಂಡದ ಸಮಸ್ಯೆಗಳು ಕೂಡ ಸಣ್ಣದಾಗಿ ಕಾಣಿಸಬಹುದು. ಶುದ್ಧ ನೀರು ಕುಡಿಯೋದು ಬಹಳ ಮುಖ್ಯ ಅಂತ ಹೇಳಿದ್ದಾರೆ.
ಆದರೆ ಆಸ್ತಿ ವಿಚಾರಕ್ಕೂ ಎದೆ ಆರೋಗ್ಯಕ್ಕೂ ಏನ್ ಸಂಬಂಧ? ಇದು ಸ್ವಲ್ಪ ವಿಚಿತ್ರ ಅನಿಸ್ತಿದೆ ಅಲ್ವಾ? ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಅರ್ಥ ಆಗತ್ತೆ. ಪ್ರಾಚೀನರ ವೈದ್ಯಕೀಯ ಜ್ಯೋತಿಷ್ಯದಲ್ಲಿ ಜಾತಕದ ಮನೆಗಳನ್ನ ದೇಹದ ಅಂಗರಚನಾಶಾಸ್ತ್ರಕ್ಕೆ ಲಿಂಕ್ ಮಾಡಿದ್ದಾರೆ. 4ನೇ ಮನೆ ಆಸ್ತಿಗೆ ಅಡಿಪಾಯ ಆದ್ರೆ ದೇಹದಲ್ಲಿ ಎದೆ ಮತ್ತು ಹೃದಯ ನಮ್ಮ ಭೌತಿಕ ಅಡಿಪಾಯ. ಅರೆ ಹೌದಲ್ವಾ? ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಆಸ್ತಿ, ಹಣದ ಬಗ್ಗೆ ವಿಪರೀತ ಒತ್ತಡ ಆದಾಗ ಆ ಆತಂಕ ನೇರವಾಗಿ ನಮ್ಮ ರಕ್ತದೊತ್ತಡ ಮತ್ತು ಹೃದಯದ ಮೇಲೆ ಪರಿಣಾಮ ಬೀರುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಇಲ್ಲಿ ಗುರುವಿನ ದೃಷ್ಟಿ ಇರೋದ್ರಿಂದ ಸಂಪೂರ್ಣ ಭಯಪಡುವ ಅಗತ್ಯ ಇಲ್ಲ. ಪ್ರಿವೆಂಟಿವ್ ಕೇರ್ ಅಂದ್ರೆ ಮುಂಜಾಗ್ರತೆ ವಹಿಸಿದ್ರೆ ಸಾಕು ಅಂತ ಭರವಸೆ ಕೂಡ ನೀಡಿದ್ದಾರೆ. ಅದು ಒಳ್ಳೆ ವಿಚಾರ. ಇನ್ನು ದೈಹಿಕ ಆರೋಗ್ಯದಿಂದ ವೃತ್ತಿಪರ ಆರೋಗ್ಯದ ಕಡೆ ಬರೋಣ. ಇಲ್ಲಿ ಏಪ್ರಿಲ್ ತಿಂಗಳನ್ನ 2 ವಿಭಿನ್ನ ಭಾಗಗಳಾಗಿ ವಿಂಗಡಿಸಿದ್ದಾರೆ. ತಿಂಗಳ 2 ಮುಖಗಳು ಇದ್ದ ಹಾಗೆ. ಹೌದು. ವಿಶೇಷವಾಗಿ ಏಪ್ರಿಲ್ 15ರ ನಂತರ ಆಗುವ ಬಹುದೊಡ್ಡ ಬದಲಾವಣೆ ವ್ಯಾಪಾರದಲ್ಲಿ ಶುಕ್ರ ಮತ್ತೆ ರಾಹುವಿನ ಪ್ರಭಾವದಿಂದ ಲಾಭ ಇದೆ ಅಂತ ಹೇಳಿದ್ದಾರೆ. ಮ್ಯೂಚುವಲ್ ಫಂಡ್ಸ್, ಷೇರ್ಪೇಟೆ, ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಒಳ್ಳೆಯ ಲಾಭ ಬರುತ್ತೆ ಅಂತ. ಆದರೆ ನಂಗಿಲ್ಲೊಂದು ಆರ್ಥಿಕ ಸಲಹೆ ಬಹಳ ಹಿಡಿಸ್ತು. ಯಾವುದು? ಆ ಹಳೆ ಸಾಲ ತೀರ್ಸು ವಿಚಾರವಾ? ಹೌದು. ಬಂದ ಲಾಭವನ್ನ ಹೊಸ ಸಾಲ ಮಾಡಿ ಮತ್ತೆ ಇನ್ವೆಸ್ಟ್ ಮಾಡುವ ಬದಲು ಹಳೆ ಸಾಲ ತೀರಿಸಲು ಬಳಸಬೇಕು ಅಂತ ಹೇಳಿದಾರಲ್ಲ, ಅದು. ಇದು ಎಂಥವರೇ ಆದರೂ ಪಾಲಿಸಬೇಕಾದ ಶಿಸ್ತು. ಹಠಾತ್ ಲಾಭ ಬಂದಾಗ ಮನುಷ್ಯನಿಗೆ ಓವರ್ ಕಾನ್ಫಿಡೆನ್ಸ್ ಬಂದು ಮತ್ತೆ ಸಾಲ ಮಾಡೋ ಪ್ರವೃತ್ತಿ ಇರುತ್ತೆ. ಗ್ರಹಗಳು ದುರ್ಬಲ ಇದ್ದಾಗ ಆ ತರಹ ಮಾಡೋದು ಆರ್ಥಿಕ ಆತ್ಮಹತ್ಯೆ ಇದ್ದ ಹಾಗೆ. ನಿಜ. ಇನ್ನು ಉದ್ಯೋಗ ಮತ್ತು ರಾಜಕೀಯದ ವಿಚಾರಕ್ಕೆ ಬಂದ್ರೆ ಅಲ್ಲೂ ಇದೇ ತರಹದ 2 ಹಂತದ ಕಥೆ ಇದೆ. ರಾಜಕಾರಣಿಗಳು ಆರಂಭದಲ್ಲಿ ಅಹಂಕಾರದಿಂದ ತಪ್ಪುದಾರಿ ಹಿಡಿಯಬಹುದು. ಮೀಡಿಯಾದಲ್ಲಿ ಆಚಿತೂಚಿ ಮಾತನಾಡಬೇಕು ಅಂತ ಸ್ಪಷ್ಟ ಎಚ್ಚರಿಕೆ ಇದೆ. ಉದ್ಯೋಗಿಗಳಿಗೂ ಅಷ್ಟೇ. ಮೊದಲ 15 ದಿನ ವಿಪರೀತ ಒತ್ತಡ, ಬಾಸ್ ಜೊತೆ ಭಿನ್ನಾಭಿಪ್ರಾಯ ಮತ್ತೆ ಓವರ್ ಟೈಮ್ ಕೆಲ್ಸ ಮಾಡ್ಬೇಕಾಗುತ್ತೆ. ಆದ್ರೆ 15ನೇ ತಾರೀಕಿನ ನಂತರ ಅಂದ್ರೆ ಸೂರ್ಯ ಮೇಷ ರಾಶಿಗೆ ಹೋದ ಮೇಲೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಓ, ಮತ್ತೆ ಮಹಿಳಾ ಬಾಸ್ ಅಥವಾ HR ಅವರಿಂದ ಬೆಂಬಲ ಸಿಗುತ್ತೆ ಅಂತ ಕೂಡ ಉಲ್ಲೇಖಿಸಿದ್ದಾರೆ. ಹೊಸ ಉದ್ಯೋಗ ಹುಡುಕೋರಿಗೂ ದ್ವಿತೀಯಾರ್ಧದಲ್ಲಿ ಒಳ್ಳೆಯ ಅವಕಾಶ ಇರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಖಚಿತವಾದ ಆಫರ್ ಇಲ್ದೇ ಕೆಲ್ಸ ಬಿಡಬಾರ್ದು ಅನ್ನೋ ಪ್ರಾಯೋಗಿಕ ಸಲಹೆ ಕೂಡ ಇಲ್ಲಿದೆ. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ಇದನ್ನ ನೋಡಿದ್ರೆ ನನಗೆ ಒಂದು ಟೆಸ್ಟ್ ಕ್ರಿಕೆಟ್ ಮ್ಯಾಚ್ನ ಮೊದಲ ಸೆಷನ್ ನೆನಪಾಗುತ್ತೆ. ಟೆಸ್ಟ್ ಕ್ರಿಕೆಟ್ ಮ್ಯಾಚಾ? ಅದು ಹೇಗೆ? ಅಂದ್ರೆ ಬೆಳಗಿನ ಜಾವ ಪಿಚ್ನಲ್ಲಿ ತೇವಾಂಶ ಇದ್ದಾಗ ಬಾಲ್ ಬಹಳ ಸ್ವಿಂಗ್ ಆಗುತ್ತೆ. ಆವಾಗ ಬ್ಯಾಟ್ಸ್ಮನ್ ಪಿಚ್ ಅರ್ಥ ಮಾಡ್ಕೊಂಡು ಕೇವಲ ಡಿಫೆನ್ಸ್ ಆಡಬೇಕು. ಸಿಕ್ಸರ್ ಹೊಡೆಯೋಕ್ ಹೋದ್ರೆ ವಿಕೆಟ್ ಗ್ಯಾರಂಟಿ. ಆಹಾ, ಕರೆಕ್ಟ್. ಆದ್ರೆ 15ನೇ ತಾರೀಕಿನ ನಂತರ ಅಂದ್ರೆ ಮಧ್ಯಾಹ್ನ ಬಿಸಿಲು ಬಂದು ಪಿಚ್ ಒಣಗಿದ್ಮೇಲೆ ರನ್ ಹೊಡೆಯೋಕ್ ಶುರು ಮಾಡಬೇಕು. ಆರಂಭದಲ್ಲೇ ತಾಳ್ಮೆ ಕಳ್ಕೊಂಡು ಕೆಲ್ಸ ಬಿಟ್ರೆ ಫಸ್ಟ್ ಓವರ್ನಲ್ಲೇ ವಿಕೆಟ್ ಒಪ್ಸಿದಾಗೆ. ವಾವ್, ಅತ್ಯದ್ಭುತವಾದ ಹೋಲಿಕೆ ಇದು. ಪ್ರತಿಯೊಂದು ವೃತ್ತಿಯಲ್ಲೂ ತಾಳ್ಮೆ ಅನ್ನೋದು ಹೇಗೆ ಯಶಸ್ಸಿನ ಕೀಲಿಯಾಗಿದೆ ಅನ್ನೋದನ್ನ ಈ ದತ್ತಾಂಶ ಬಹಳ ಚೆನ್ನಾಗಿ ವಿವರಿಸುತ್ತೆ. ಖಂಡಿತ. ಈಗ ಆಫೀಸ್ನಿಂದ ಹೊರಬಂದು ಸಮಾಜ ಮತ್ತು ಮನೆಯೊಳಗಿನ ಆಗುಹೋಗುಗಳನ್ನ ನೋಡೋಣ. ಸಾಮಾಜಿಕ ಸಂಬಂಧಗಳ ಮೇಲೂ ಈ ಗ್ರಹಗಳ ಟ್ರಾಫಿಕ್ ಜಾಮ್ ಪ್ರಭಾವ ಬೀರಿದೆ. ಹೌದು. ಉದಾಹರಣೆಗೆ ಕಾನೂನು ವಲಯ ತಗೊಂಡ್ರೆ ವಕೀಲರಿಗೆ ಇದು ಲಾಭದಾಯಕ ತಿಂಗಳು. ಆದ್ರೆ ಜೂನಿಯರ್ಗಳು ಮಾಡೋ ತಪ್ಪುಗಳನ್ನ ಸೀನಿಯರ್ಸ್ ಪರೀಕ್ಷಿಸಬೇಕು. ಕೋರ್ಟ್ ಕೇಸ್ಗಳಲ್ಲಿ ಮೊದಲ 15 ದಿನ ಕ್ರಾಸ್ ಎಕ್ಸಾಮಿನೇಷನಲ್ಲಿ ತಪ್ಪು ಮಾಡಬಾರ್ದು. ಮತ್ತೆ ಅದೇ ಟೆಸ್ಟ್ ಕ್ರಿಕೆಟ್ ರೂಲ್ಸ್ ಅಲ್ವಾ? ಇನ್ನು ಕುಟುಂಬದ ವಿಚಾರದಲ್ಲಿ ಗೃಹಿಣಿಯರಿಗೆ ಗೌರವ ಸಿಗದೆ ಅಹಂಕಾರದ ಸಮಸ್ಯೆಗಳು ಬರಬಹುದು ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ ನೆರೆಹೊರೆಯವರ ಬಳಿ ಮನೆ ಗುಟ್ಟುಗಳನ್ನ ಹೇಳಬಾರ್ದು. ಅವರು ವದಂತಿ ಹಬ್ಬಿಸಬಹುದು ಅನ್ನೋದು. ನಾನಿಲ್ಲಿ ಒಂದು ಮಾತು ಸೇರಿಸಬಹುದಾ? ಈ ನೆರೆಹೊರೆಯವರಿಗೆ ಮನೆಗುಟ್ಟು ಹೇಳಬಾರದು ಅನ್ನೋದಿದೆಯಲ್ಲ, ಇದು ಕೇವಲ ಜ್ಯೋತಿಷ್ಯದ ಸಲಹೆ ಅಲ್ಲ, ಅದೊಂದು ಅತ್ಯುತ್ತಮ ಸೈಕಲಾಜಿಕಲ್ ಟ್ರೂತ್, ಅಂದ್ರೆ ಮಾನಸಿಕ ಸತ್ಯ. ಹೌದು, ಖಂಡಿತ. ಬುಧ ದುರ್ಬಲ ಇದ್ದಾಗ ನಮ್ಮ ಮಾತಿನ ಮೇಲೆ ನಮಗೆ ಕಂಟ್ರೋಲ್ ಇರಲ್ಲ. ಭಾವನಾತ್ಮಕವಾಗಿ ಓವರ್ ಶೇರ್ ಮಾಡೋ ಸಾಧ್ಯತೆ ಇರುತ್ತೆ. ಎಕ್ಸಾಕ್ಟ್ಲಿ. ಇನ್ನು ವಿದ್ಯಾರ್ಥಿಗಳ ವಿಚಾರದಲ್ಲೂ ಅದೇ. ನೀಚ ಬುಧನ ಪ್ರಭಾವ. ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ. ಸೊ 2 ಬಾರಿ ಓದ್ಬೇಕು ಅಂತ ಎಚ್ಚರಿಸಿದ್ದಾರೆ. ಶಿಕ್ಷಕರಿಗೆ ಮಾತ್ರ ದ್ವಿತೀಯಾರ್ಧದಲ್ಲಿ ಹೆಚ್ಚಿನ ಗೌರವ ಸಿಗುತ್ತೆ. ಕೃಷಿ ವಲಯ ಕೂಡ ಇದಕ್ಕೆ ಹೊರತಾಗಿಲ್ಲ ನೋಡಿ. ರೈತರಿಗೆ ಆರಂಭದಲ್ಲಿ ನೀರಿನ ನಿರ್ವಹಣೆಗೆ ಖರ್ಚು ಬರುತ್ತೆ. ಆದ್ರೆ ಏಪ್ರಿಲ್ 5ರ ನಂತರ ಸರ್ಕಾರಿ ಸಾಲ ಸುಲಭವಾಗಿ ಸಿಗುತ್ತೆ. 15ರ ನಂತರ ಬೆಳೆ ಮಾರುಕಟ್ಟೆಗೆ ತಂದ್ರೆ ಒಳ್ಳೆ ಬೆಲೆ ಸಿಗುತ್ತೆ. ಆದ್ರೆ ಅಲ್ಲೂ ಮಧ್ಯವರ್ತಿಗಳ ಬಗ್ಗೆ ಎಚ್ಚರವಿರಬೇಕು ಅಂತ ಹೇಳಿದ್ದಾರೆ.
ಇಷ್ಟೆಲ್ಲ ಸಮಸ್ಯೆಗಳು ಸವಾಲುಗಳಿದ್ಮೇಲೆ ಅದಕ್ಕೆ ಮೂಲದಲ್ಲಿ ನೀಡಿರುವ ಪರಿಹಾರಗಳೇನು ಅಂತ ನೋಡ್ಬೇಕಲ್ವಾ? ಹೌದು, ಪ್ರಮುಖವಾಗಿ ಪರಿಹಾರ ಇರೋದು ಬುಧಗ್ರಹಕ್ಕೆ. ಬುಧಗ್ರಹ ಸ್ತೋತ್ರ ಮತ್ತು ಬೀಜ ಮಂತ್ರ ಪಠಿಸುವುದು. ಪ್ರತಿ ಬುಧವಾರ ಗೋಶಾಲೆಗೆ ಹೋಗಿ ಹಸುಗಳಿಗೆ ಹಸಿರು ಹುಲ್ಲು, ಪಾಲಕ್ ಸೊಪ್ಪು ಅಥವಾ ನೆನೆಸಿದ ಹೆಸರುಕಾಳು ತಿನ್ನಿಸ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಮಕ್ಕಳಿಗೆ ಪುಸ್ತಕ, ಪೆನ್, ವಾಟರ್ ಬಾಟಲ್ ಕೊಡೋದು ಅಥವಾ ಯುವಕರಿಗೆ ಸರಿಯಾದ ಗೈಡೆನ್ಸ್ ನೀಡೋದ್ರಿಂದ ಬುಧನ ಬಲ ಹೆಚ್ಚುತ್ತೆ ಅಂತ ಇದೆ. ಆದ್ರೆ ನನಗಿಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ. ಏನದು? ಆಫೀಸ್ನಲ್ಲಿ ಬಾಸ್ ಜೊತೆಗಿನ ಸಮಸ್ಯೆಗೂ ಆಸ್ತಿ ವಿಚಾರದ ವಿಳಂಬಕ್ಕೂ ಬುಧವಾರ ಹೋಗಿ ಹಸುಗಳಿಗೆ ಹುಲ್ಲು ಕೊಡೋದಕ್ಕೂ ಲಿಂಕ್ ಎಲ್ಲಿದೆ? ಈ ಭೌತಿಕ ಆಚರಣೆಗಳು ನಿಜಕ್ಕೂ ಸಮಸ್ಯೆಯನ್ನ ಹೇಗೆ ಬಗೆಹರಿಸುತ್ತೆ? ಇದು ಆಕ್ಚುಲಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದರ ಹಿಂದೆ ಒಂದು ಅದ್ಭುತವಾದ ವೈಜ್ಞಾನಿಕ ಮತ್ತು ಸಾಮಾಜಿಕ ಅಂಶ ಇದೆ. ಅಂದ್ರೆ ಸೈಕಲಾಜಿಕಲ್ ಗ್ರೌಂಡಿಂಗ್ ಅಂತಾರಲ್ಲ ಅದು. ಓ, ಸೈಕಲಾಜಿಕಲ್ ಗ್ರೌಂಡಿಂಗಾ? ಸ್ವಲ್ಪ ವಿವರಿಸ್ತೀರಾ? ನೋಡಿ, ಅತಿಯಾದ ಮಾನಸಿಕ ಒತ್ತಡದಲ್ಲಿರುವ ವ್ಯಕ್ತಿ ಸದಾ ತನ್ನದೇ ಯೋಚನೆಗಳಲ್ಲಿ ಸಿಲುಕಿರ್ತಾನೆ. ಪ್ರಾಣಿಗಳಿಗೆ ಆಹಾರ ನೀಡಿದಾಗ, ವಿಶೇಷವಾಗಿ ಪ್ರಕೃತಿಯ ಜೊತೆ ಸಮಯ ಕಳೆದಾಗ ಮೆದುಳಿನಲ್ಲಿ ಪಾಸಿಟಿವ್ ಹಾರ್ಮೋನ್ಸ್ ಬಿಡುಗಡೆಯಾಗತ್ತೆ. ಅಂದ್ರೆ ನಮ್ಮ ಆತಂಕ ಕಡಿಮೆ ಆಗಿ ನಾವು ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಇರೋಕೆ ಸಾಧ್ಯ ಆಗುತ್ತೆ ಅಲ್ವಾ? ಕರೆಕ್ಟ್. ಅದೇ ರೀತಿ ಮಕ್ಕಳಿಗೆ ದಾನ ಮಾಡೋದು ಅಥವಾ ಯುವಕರಿಗೆ ಮಾರ್ಗದರ್ಶನ ಮಾಡೋದ್ರಿಂದ ನಮ್ಮ ಗಮನ ನಮ್ಮ ಸಮಸ್ಯೆಗಳಿಂದ ಆಚೆ ಬಂದು ಸಮಾಜದ ಕಡೆ ತಿರುಗುತ್ತೆ. ನಮ್ಮೊಳಗಿನ ಗೊಂದಲ ನಿವಾರಣೆಯಾಗಿ ಸ್ಪಷ್ಟತೆ ಮೂಡುತ್ತೆ. ವಾವ್, ಇದನ್ನ ಕೇಳೋಕೆ ಎಷ್ಟು ಚೆನ್ನಾಗಿದೆ. ಕೇವಲ ಗುಡಿಗೋಪುರಗಳಿಗೆ ಸೀಮಿತ ಆಗದೆ ಪ್ರಕೃತಿ ಮತ್ತು ಸಮಾಜದ ಮುಖಾಂತರ ಮಾನಸಿಕ ಸ್ಥಿರತೆ ಕಂಡುಕೊಳ್ಳುವ ಅದ್ಭುತ ವಿಧಾನ ಇದು. ಹೌದು. ದತ್ತಾಂಶದಲ್ಲಿ 14ನೇ ತಾರೀಕಿನ ನಂತರ ದೈವ ದರ್ಶನದ ಸಾಧ್ಯತೆ ಮತ್ತು ಪೋಷಕರಿಂದ ಆಸ್ತಿ ಬರುವ ಯೋಗದ ಬಗ್ಗೆ ಕೂಡ ಪ್ರಸ್ತಾಪಿಸಿದ್ದಾರೆ. ಆ ಮಾನಸಿಕ ಸ್ಥಿರತೆಯ ನಂತರ ಈ ಅವಕಾಶಗಳು ಒಲಿಯಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಆಳವಾದ ವಿಶ್ಲೇಷಣೆಯಿಂದ ನಮಗೆ ತಿಳಿಯೋದಿಷ್ಟೇ. ಧನುಸ್ಸು ರಾಶಿಯ ಏಪ್ರಿಲ್ 2026ರ ಪ್ರಯಾಣವು ಎಚ್ಚರಿಕೆಯ ಹೆಜ್ಜೆ, ತಾರ್ಕಿಕ ಆರ್ಥಿಕ ನಿರ್ಧಾರಗಳು ಮತ್ತು ತಾಳ್ಮೆಯ ಸಂಯೋಜನೆ. ಹೌದು. ಆರಂಭದಲ್ಲಿ ಕಠಿಣ ಅನಿಸಿದ್ರೂ ಸರಿಯಾದ ಪ್ಲಾನಿಂಗ್ ಮತ್ತು ತಾಳ್ಮೆ ಇದ್ರೆ ಕೊನೆಯಲ್ಲಿ ಖಂಡಿತ ಯಶಸ್ಸು ಸಿಗುತ್ತೆ ಅನ್ನೋದೇ ಈ ದತ್ತಾಂಶದ ಸಾರಾಂಶ. ಈ ಸುದೀರ್ಘ ಚರ್ಚೆಯ ಕೊನೆಯಲ್ಲಿ ನಾನು ಒಂದು ಆಳವಾದ ಪ್ರಶ್ನೆಯನ್ನು ಬಿಟ್ಟು ಹೋಗಲು ಇಷ್ಟಪಡ್ತೀನಿ. ನಾವು ಸಾಮಾನ್ಯವಾಗಿ ಜ್ಯೋತಿಷ್ಯವು ಗ್ರಹಗಳ ಆಧಾರದ ಮೇಲೆ ಭವಿಷ್ಯ ನುಡಿಯುತ್ತೆ ಅಂತ ಭಾವಿಸ್ತೀವಿ. ಆದರೆ ಒಮ್ಮೆ ಯೋಚಿಸಿ ನೋಡಿ. ಪರೀಕ್ಷೆಯ ಪ್ರಶ್ನೆಗಳನ್ನ 2 ಬಾರಿ ಓದುವುದು, ಲಾಭ ಬಂದಾಗ ಹೊಸ ಸಾಲ ಮಾಡದೆ ಹಳೆಯ ಸಾಲ ತೀರಿಸುವುದು, ನೆರೆಹೊರೆಯವರಿಗೆ ಮನೆಯ ಗುಟ್ಟು ಬಿಟ್ಟು ಕೊಡದಿರುವುದು, ಅಥವಾ ಆಫೀಸ್ನಲ್ಲಿ ಅಹಂಕಾರ ಬದಿಗಿಡುವುದು. ಖಂಡಿತ ಇವೆಲ್ಲ ಕೇವಲ ಆಕಾಶದ ಗ್ರಹಗಳ ಸೂಚನೆಯೇ ಅಥವಾ ಅತ್ಯಂತ ಯಶಸ್ವಿ ಜೀವನ ನಡೆಸಲು ಬೇಕಾದ ಸಾರ್ವಕಾಲಿಕ ಮಾನಸಿಕ ನಿಯಮಗಳೇ? ಗ್ರಹಗಳು ನಮ್ಮನ್ನ ನಿಯಂತ್ರಿಸುತ್ತವೆಯೋ ಅಥವಾ ಮನುಷ್ಯನ ಸಹಜ ಸ್ವಭಾವಗಳನ್ನು ನಾವು ಗ್ರಹಗಳ ಮೂಲಕ ಅರ್ಥಮಾಡಿಕೊಳ್ಳುತ್ತಿದ್ದೆವೋ? ಇದನ್ನ ನೀವೇ ಒಮ್ಮೆ ಆಳವಾಗಿ ಯೋಚಿಸಿ.